ಸಂಜೆ ಸ್ನಾಕ್ಸ್ಗೆ ಒಂದೊಳ್ಳೆ ವಡೆ ರೆಸಿಪಿನ ಟ್ರೈ ಮಾಡಿದ್ದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಈ ಮರಗೆಣಸಿನ ವಡೆ ರೆಸಿಪಿನ ನಿಮ್ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ಮರಗೆಣಸಿನ ಸೀಸನ್ ಇದ್ದಾಗ ನೀವು ಈ ವಡೆನ ಟ್ರೈ ಮಾಡಿ. ಇದನ್ನ ನೀವು ಊಟದ ಜೊತೆಲಿ ಸೈಡ್ ಡಿಶ್ ಆಗಿ ಕೂಡ ತಿನ್ನಬಹುದು. ಈ ಮರಗೆಣಸಿನ ವಡೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ವಡೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ಗೆಣಸಿನ ಮೇಲಿರೋ ಸಿಪ್ಪೆನೆಲ್ಲ ತೆಕ್ಕೊಳ್ಬೇಕು. ಈ ರೀತಿ ಪೀಲರ್ ಇದ್ರೆ ತುಂಬಾ ಬೇಗ ಹಾಗೆ ಈಸಿಯಾಗಿ ಸಿಪ್ಪೆನ ತಕ್ಕೊಳ್ಬಹುದು, ಇಲ್ಲಾಂದ್ರೆ ನೈಫ್ ಅಲ್ಲಿ ಕೂಡ ತೆಗಿಬಹುದು. ನಾನಿಲ್ಲಿ ಅರ್ಧ ಗೆಣಸನ್ನ ತಗೊಂಡಿದೀನಿ. ಈ ರೀತಿ ನೀಟಾಗಿ ಸಿಪ್ಪೆನ ತೆಗೆದಾದ್ಮೇಲೆ ವಾಶ್ ಮಾಡ್ಕೊಂಡು ಇದನ್ನ ತುರ್ಕೊಳ್ಬೇಕು. ಈ ರೀತಿ ಕ್ಯಾರೆಟ್, ಕೊಬ್ಬರಿ ಎಲ್ಲ ತುರಿತೀವಲ್ಲ, ಅದ್ರಲ್ಲೇನೆ ಮರಗೆಣಸನ್ನ ತುರಿದು ಇಟ್ಕೊಳ್ಬೇಕು. ಈಗ ಒಂದ್ ಮಿಕ್ಸಿ ಜಾರಿಗೆ ತುರಿದಿರೋ ಮರಗೆಣಸನ್ನ ಹಾಕೊಳ್ಳಿ. ಇದಕ್ಕೆ 5 ರೆಡ್ ಡ್ರೈ ಚಿಲ್ಲಿನ ಹಾಕೊಳ್ಬೇಕು. ನೀವು ನಿಮ್ ಖಾರನ ನೋಡ್ಕೊಂಡು ಹಾಕೊಳ್ಳಿ. 6 ರಿಂದ 8 ಬೆಳ್ಳುಳ್ಳಿ ಎಸಳುಗಳನ್ನ ಸಿಪ್ಪೆ ತೆಗೆದು ಹಾಕೊಳ್ಬೇಕು. 1 ಟೀ ಸ್ಪೂನ್ ಸೋಂಪು ಕಾಳನ್ನ ಹಾಕೊಳ್ಬೇಕು. ನಿಮ್ಗೆ ಸೋಂಪು ಕಾಳು ಇಷ್ಟ ಆಗಲ್ಲ ಅಂತ ಅಂದ್ರೆ ಜೀರಿಗೆನೂ ಹಾಕೊಳ್ಬಹುದು. ರುಚಿಗೆ ಸ್ವಲ್ಪ ಸಾಲ್ಟ್ ಅನ್ನ ಹಾಕ್ಬಿಟ್ಟು ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಈಗ ಮಿಕ್ಸಿ ಮಾಡ್ಕೊಂಡಿರೋದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋಬೇಕು. ಅದೇ ಮಿಕ್ಸಿ ಜಾರಿಗೆ ಅರ್ಧ ಕಪ್ ನೆನೆಸಿರೋ ಕಡ್ಲೆಬೇಳೆನ ಹಾಕಿ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಕಡ್ಲೆಬೇಳೆನ ವಾಶ್ ಮಾಡಿ 2 ಅವರ್ ನೀರಲ್ಲಿ ನೆನೆಸಿಟ್ಟಿದ್ದೆ. 2 ಅವರ್ ಆದ್ಮೇಲೆ ಇದನ್ನ ಮಿಕ್ಸಿ ಮಾಡ್ಕೊಳ್ಬೇಕು. ಈಗ ಇದನ್ನು ಕೂಡ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡಿದೀನಿ. 1 ಬಿಗ್ ಸೈಜ್ ಆನಿಯನ್ ನ ಸಣ್ಣಗೆ ಕಟ್ ಮಾಡಿ ಹಾಕೋಬೇಕು. 2 ಟೇಬಲ್ ಸ್ಪೂನ್ ಆಗುವಷ್ಟು ಚಾಪ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ. ಹಾಗೆ 8 ರಿಂದ 10 ಕರಿಬೇವಿನ ಎಲೆ ಮತ್ತೆ 1 ಇಂಚು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲಾನು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಬೇಕು. ಕಲಸಿ ರೆಡಿ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ತಗೊಂಡು ಉಂಡೆ ಕಟ್ಕೊಳ್ಳಿ. ಉಂಡೆ ಕಟ್ಕೊಂಡಾದ್ಮೇಲೆ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು. ತುಂಬಾ ದಪ್ಪ ಮಾಡ್ಕೊಳ್ಬಿಡಿ, ಮೀಡಿಯಂ ಆಗಿ ಮಾಡ್ಕೊಂಡ್ರೆ ಸಾಕು. ಈಗ ವಡೆನ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಒಂದ್ ಪಾತ್ರೆಯಲ್ಲಿ ಆಯಿಲ್ ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು ಆಯಿಲ್ ಚೆನ್ನಾಗಿ ಬಿಸಿ ಆದ್ಮೇಲೆ ವಡೆನ ಒಂದೊಂದಾಗಿ ತಟ್ಟಿ ಆಯಿಲ್ ಅಲ್ಲಿ ಬಿಟ್ಕೊಳ್ಬೇಕು. ವಡೆನ ಆಯಿಲ್ಗೆ ಬಿಡುವಾಗ ಆಯಿಲ್ ಚೆನ್ನಾಗಿ ಕಾದಿರ್ಬೇಕು. ವಡೆನ ಬಿಟ್ಟ ಮೇಲೆ ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ವಡೆನ ಬೇಯಿಸ್ಕೊಳ್ಬೇಕು. ಗ್ಯಾಸ್ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ವಡೆ ಹೊರಗಡೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ, ಬಟ್ ಒಳಗಡೆ ಬೆಂದಿರಲ್ಲ. ಹಾಗಾಗಿ ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ವಡೆನ ಬಿಟ್ಟು ಕೂಡ್ಲೆ ತಿರ್ಸಿ ಹಾಕೊಳ್ಬೇಡಿ. 2 ನಿಮಿಷ ಹಾಗೆ ಬಿಡಿ. ಅದಾದ್ಮೇಲೆ ನಿಧಾನಕ್ಕೆ ತಿರ್ಸಿ ಹಾಕೊಂಡು 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಯಾರೆಲ್ಲ ಇನ್ನು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿಲ್ಲ, ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಈಗ ವಡೆ ಕಲರ್ ಚೇಂಜ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ. ಈಗ ಮರಗೆಣಸಿನ ವಡೆ ರೆಡಿ ಆಗಿದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ಥ್ಯಾಂಕ್ ಯು.